ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು IC ವಿತ್ ಆರ್ಸಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ದಿನ ನಿನ್ನೆ ನಡೆದಂತ ಅಂದ್ರೆ 22 ಫೆಬ್ರವರಿ 2, 2026 ನಡೆದಂತ SDA ಕ್ವಶನ್ ಪೇಪರ್ ಅನ್ನು ನೋಡೋಣ. ಅದರೊಳಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಅಷ್ಟೇ ತೆಗೆದುಕೊಂಡಿದ್ದೇನೆ. ಅವನ ವಿವರವಾಗಿ ನೋಡೋಣ. ಒಟ್ಟು 12 ಕ್ವಶನ್ ಸಂವಿಧಾನದಿಂದ ಬಂದಿದ್ದಾವೆ. ಫಸ್ಟ್ 1ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಅಂದ್ರೆ ಒಂದಿಷ್ಟು 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅದರ ಮೇಲೆ ಕೆಳಗೆ ಈ ಮೇಲಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಹೇಳಿಕೆ 1, ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು. ಬಿ, ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರವನ್ನು ಒಳಗೊಂಡಿದೆ. ಸಿ, ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಇದನ್ನ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಕೇಳಿದ್ದಾನೆ. ಡಿ, ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಆಪ್ಷನ್ ಎ ಸರಿಯಾಗಿದೆ, ಆಪ್ಷನ್ ಬಿ ಸರಿಯಾಗಿದೆ, ಆಪ್ಷನ್ ಸಿ ಸರಿಯಾಗಿದೆ, ಆಪ್ಷನ್ 4 ಎ ಮತ್ತು ಡಿ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಅದರೊಳಗೆ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ 2019ರಲ್ಲಿ ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು. ಇದು ಕರೆಕ್ಟ್ ಇದೆ. ಆದರೆ ಆಪ್ಷನ್ ಬಿ, ಕಲ್ಯಾಣ ಕರ್ನಾಟಕ ಬಾಗಲಕೋಟೆ ಮತ್ತು ವಿಜಯಪುರವನ್ನು ಒಳಗೊಂಡಿದೆ ಅಂತ, ಇದು ತಪ್ಪು. ಆಪ್ಷನ್ ಬಿ ತಪ್ಪು. ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಕೇಳಿದ್ದಾನೆ. ಆದರೆ ಇದು ಬ್ರಿಟಿಷರದಿಂದ ಆಳಲ್ಪಡುತ್ತಿಲ್ಲ, ಇದು ನಿಜಾಮರಿಂದ ಆಳಲ್ಪಡುತ್ತಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ. ಇದು ಸೀನು ತಪ್ಪು. ಡಿ, ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ಇದು ಸ್ಥಾಪಿಸಲ್ಪಟ್ಟಿದೆ. ಕಲಬುರಗಿ ಒಂದು ಇದು ಹೈದರಾಬಾದ್ ಕರ್ನಾಟಕದಲ್ಲಿ, ಇದೊಂದು ಹೈದರಾಬಾದ್ ಕರ್ನಾಟಕದ ಜಿಲ್ಲೆ, ಇದೊಂದು HK ಒಂದು ಜಿಲ್ಲೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಎ, ಹಾಗಾದ್ರೆ ಆಪ್ಷನ್ದಲ್ಲಿ 4 ಎ ಮತ್ತು ಬಿ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನದಾಗಿ ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ. ಅಂದ್ರೆ ಇದು ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಈಗ ಯಾವುದೇ ರೀತಿ 1 ಲೈನರ್ ಕ್ವಶನ್ಗಳು ಬಹಳ ಬಂದಿಲ್ಲ. ಹೇಳಿಕೆಗಳನ್ನು ಕೊಡ್ತಾನೆ, ಅವು ಯಾವ ಸರಿಯಾಗಿದೆ ಅಂತಾನೆ ಹೇಳ್ತಾ ಇದ್ದಾನೆ. ಅದರೊಳಗೆ ಈಗ 2ನೇದು, ಹೈಕೋರ್ಟ್ನ ಕಲರ್ ಚೇಂಜ್ ಮಾಡೋಣ ತಡೀರ. ಕಲರ್ ಚೇಂಜ್ ಯಾವತ್ತು ಕಾಣಲ್ಲ. ಕರೆಕ್ಟ್. 2ನೇ ಕ್ವಶನ್, ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳು. ಒಂದನೇ ಹೇಳಿಕೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಬಿ, ಹೈಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹೇಳಿಕೆ 3, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟಿನ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟಿನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು. ಹೇಳಿಕೆ 4, ಹೈಕೋರ್ಟಿನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕುವುದಿಲ್ಲ. ಇದರೊಳಗೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಇದರೊಳಗೆ ನಾವು ಯಾವ್ದು ತಪ್ಪಾಗಿದೆ ಅಂತ ನೋಡ್ರೆ ಸಾಕು, ಆಪ್ಷನ್ ಅಲ್ಲಿ ಟಿಕ್ ಮಾಡಬಹುದು ನಾವು. ಆಪ್ಷನ್ ಡಿ ನೋಡಿ, ಹೈಕೋರ್ಟಿನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ತೆಗೆದು ಹಾಕಬಹುದು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಹೈಕೋರ್ಟ್ ನ್ಯಾಯಾಧೀಶರನ್ನ ಆಗಿರ್ಬೋದು, ತೆಗೆದು ಹಾಕಬಹುದು. ಹಾಗಾದ್ರೆ ಡಿ ತಪ್ಪು.
ಇದು ತಪ್ಪಾಗುತ್ತೆ. 2 ಇದು ತಪ್ಪು, ಇದ್ರ ಡಿ ಇದೆ. ಆಪ್ಷನ್ 4 ಇದು ಡಿ ಇದೆ, ಇದು ತಪ್ಪು. ಹಾಗಾದ್ರೆ ಡಿ ಇಲ್ಲದೆ ಯಾವುದು? ಆಪ್ಷನ್ 1 ಎ ಮತ್ತು ಎ, ಬಿ ಮತ್ತು ಸಿ ಇವು ಕರೆಕ್ಟ್ ಆಗಿದೆ. ನೋಡ್ಬೋದು, ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಆಪ್ಷನ್ ಬಿ ಏನು? ಓಕೆ, ಹೈಕೋರ್ಟಿನ ಆಪ್ಷನ್ ಹೇಳಿಕೆ 1 ನೋಡಬಹುದು. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ನೇಮಿಸಬಹುದು. ಕಾರ್ಯಾಂಗದ ಹಸ್ತಕ್ಷೇಪ ಇರುವುದಿಲ್ಲ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಧಿಕಾರಿಗಳನ್ನು ನೇಮಿಸುವಾಗ, ಸಿಬ್ಬಂದಿಗಳನ್ನು ನೇಮಿಸುವಾಗ ಕಾರ್ಯಾಂಗದ ಹಸ್ತಕ್ಷೇಪ ಇರುವುದಿಲ್ಲ. ಅದೇ ರೀತಿ ಹೇಳಿಕೆ 3 ನೋಡು, ಸಿ ಅನ್ನ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು. ಓಕೆ, ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ A1 ಎ ಮತ್ತು ಎ, ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. 3ನೇ ಕ್ವಶನ್, NHRC ಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಯಾವುದು ಆಯ್ಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಹೇಳಿಕೆ 1 ಆಪ್ಷನ್ ಎ. ಆಪ್ಷನ್ ಬಿ 2, ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು, ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸಿನಂತೆ ನೇಮಿಸುತ್ತಾರೆ. 3 ಆಪ್ಷನ್ 3, ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಆಪ್ಷನ್ 4, ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಏನು ಕೇಳಿದ್ದಾನೆ? ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇದ್ರೊಳಗೆ ಯಾವುದು ಸರಿಯಾಗಿದೆ? ಆಪ್ಷನ್ 4, ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಇದು NHRC. ಓಕೆ, NHRC ಅಂದ್ರೆ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಓಕೆ, ಇದು ಕರೆಕ್ಟ್ ಆನ್ಸರ್. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಇದು ತಪ್ಪು. ಸಂವಿಧಾನವನ್ನು ತಿದ್ದುಪಡಿ ಬರುವುದಿಲ್ಲ. ಅಧ್ಯಕ್ಷರು ರಾಷ್ಟ್ರಪತಿ, ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸಿನಂತೆ ನೇಮಿಸುತ್ತಾರೆ. ಇದು ತಪ್ಪು. ಓಕೆ, ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಆಗಬಾರದು. ಅವರು ಏನಿದ್ರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಬೇಕು. ಇದು ತಪ್ಪು. ಓಕೆ, ಮೂರನೇ ಕ್ವಶನ್, ಕೆಳಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅದರೊಳಗೆ ಒಂದು ಪ್ರತಿಪಾದನೆ ಮತ್ತು ಇನ್ನೊಂದು ಕಾರಣ. ಇದರೊಳಗೆ ಯಾವುದು ಸರಿಯಾಗಿದೆ ಅಂತ ನೋಡ್ಬೇಕು. ಪ್ರತಿಪಾದನೆ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಕರೆಕ್ಟ್. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಅದಕ್ಕೋಸ್ಕರ G4 ಅನ್ನೋದು ಒಂದು ಗುಂಪಿದೆ. ಅದ್ರೂ ನಮ್ಮ ಭಾರತವು ಒಂದು. ಈ G4 ಏನಿದೆ, ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಶಾಶ್ವತ ಸದಸ್ಯತ್ವವನ್ನು ಪಡೆಯೋಕ್ಕೋಸ್ಕರನೇ G4 ಅನ್ನು ಒಂದು ಒಕ್ಕೂಟನ್ನು ಸ್ಥಾಪನೆ ಮಾಡಿದ್ದಾರೆ ರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ. ಕಾರಣ ಏನಪ್ಪಾ? ಕಾರಣ ಏನ್ ಕೊಟ್ಟಿದ್ದ ನೀವು? ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಇದು ಕರೆಕ್ಟ್. ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಇದು ಕರೆಕ್ಟ್. ಹಾಗಾದ್ರೆ ಏನು ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ ಮತ್ತು 6 ಎರಡು ಸರಿ ಮತ್ತು ಎಗೆ 6 ಸರಿಯಾದ ವಿವರಣೆ ಆಗಿದೆ. ನೋಡೋಣ. 2ನೇದು, ಎ ಮತ್ತು 6 ಎರಡು ಸರಿ, ಆದರೆ ಎಗೆ 6 ಸರಿಯಾದ ವಿವರಣೆ ಅಲ್ಲ. 3, ಎ ಸರಿ ಮತ್ತು 6 ತಪ್ಪು.
ಆಪ್ಷನ್ 4 ಎ ತಪ್ಪು ಮತ್ತು ಆರ್ ಸರಿ. ಹಾಗಾದ್ರೆ ಇದ್ರೊಳಗೆ ಯಾವುದು ಕರೆಕ್ಟ್? ಎರಡು ಕರೆಕ್ಟ್ ಇದೆ, ಆದರೆ ಪ್ರತಿಪಾದನೆಗೆ ಕಾರಣವು ಸರಿಯಾಗಿಲ್ಲ. ಇದು ಪ್ರತಿಪಾದನೆಗೆ ಇದು ಸರಿಯಾಗಿ ವಿವರಣೆ ಅಲ್ಲ. ಯಾಕಂದ್ರೆ ಭಾರತವು ಒಂದು ಶಾಂತಿಯುತ ರಾಷ್ಟ್ರ, ಒಂದು ನಾಲ್ಕನೇ ಆರ್ಥಿಕವಾದ ರಾಷ್ಟ್ರವಾಗಿದೆ ಮತ್ತು ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇವು ಎಲ್ಲಾ ಅಂಶಗಳನ್ನು ಭದ್ರತಾ ಮಂಡಳಿ ಶಾಶ್ವತ ಸದಸ್ಯತ್ವವನ್ನು ಬಯಸಲು ಒಂದು ಅರ್ಹತೆಯನ್ನು ಪಡೆದಿದೆ. ಆದರೆ ಇನ್ನು ಒಂದಿಲ್ಲ, ಭದ್ರತಾ ಮಂಡಳಿ ಶಾಶ್ವತ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಓಕೆ, ಮುಂದಿನ ಕ್ವಶನ್ 14 ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. ಇವು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾನೆ, ಒಂದಿಷ್ಟು ಇವು ವಿಧಿಗಳನ್ನು ಕೊಟ್ಟಿದ್ದಾನೆ. ಇವನು ಹೊಂದಿಸಿ ಬರೆಯಬೇಕು. ಹಕ್ಕುಗಳು ಒಂದ್ ಸೈಡ್, ವಿಧಿಗಳು ಒಂದ್ ಸೈಡ್ ಕೊಟ್ಟಿದ್ದಾನೆ. ಇವನು ಹೊಂದಿಸಿ ಬರಬೇಕು. ಆಪ್ಷನ್ 1 ಎ ಸಂವಿಧಾನಾತ್ಮಕ ಪರಿಹಾರ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಸಮಾನತೆಯ ಹಕ್ಕು. ಈಚ ಕಡೆ ವಿಧಿಗಳು 25ರಿಂದ 28 ವಿಧಿಗಳು. ನೇ ವಿಧಿ 32ನೇ ವಿಧಿ, 14 ಮತ್ತು 18ನೇ ವಿಧಿಗಳು, 23 ಮತ್ತು 24ನೇ ವಿಧಿಗಳು. ಇದರೊಳಗೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಇದ್ಯಾವುದು? 32ನೇ ವಿಧಿ. ಹಾಗಾದ್ರೆ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ. ಇವೆರಡನ್ನು ಗೊತ್ತಿದ್ರೆ ಸಾಕು, ನೀವು ಆಪ್ಷನ್ ನಲ್ಲಿ ಟಿಕ್ ಮಾಡಬಹುದು. ನೋಡೋಣ ಬನ್ನಿ. ಎ2 ಇಲ್ಲಿದೆ ಅಲ್ಲ, ಎ2 ಒಂದು ಗೊತ್ತಿದ್ದರೆ ಸಾಕು, ಆಪ್ಷನ್ ನಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಹಾಗಾದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ. ಇದೊಂದು ಸುಲಭವಾದ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಯಾವುದು? ಆಪ್ಷನ್ 3. ಇದು ಕರೆಕ್ಟ್ ಆದ ಆನ್ಸರ್. ಓಕೆ, ನೆಕ್ಸ್ಟ್ 42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 42ನೇ ತಿದ್ದುಪಡಿಯನ್ನು DPSPಗೆ ಯಾವುದನ್ನು ಸೇರಿಸಲಾಗಿದೆ 42ನೇ ತಿದ್ದುಪಡಿಯ ಮುಖಾಂತರ? ಓಕೆ, ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಸಂಘಟಿಸುವುದು, ಆಪ್ಷನ್ 2 ಪಶುಸಂಗೋಪನೆಯನ್ನು ಸಂಘಟಿಸುವುದು, ಆಪ್ಷನ್ 3 ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ಖಚಿತಪಡಿಸುವುದು, 4 ಗೋಹತ್ಯೆ ನಿಷೇಧಿಸುವುದು. ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಇದು ಅಲ್ಲ, ಪಶುಸಂಗೋಪನೆಯನ್ನು ಸಂಘಟಿಸುವುದು ಇದು ಅಲ್ಲ, ಗೋಹತ್ಯೆ ನಿಷೇಧಿಸುವುದು ಇದು ತಪ್ಪು. ಕರೆಕ್ಟ್ ಆದ ಆನ್ಸರ್ ಯಾವುದು? 3, ಆಪ್ಷನ್ 3 ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶವನ್ನು ಖಚಿತಪಡಿಸುವುದು. ಇದು ಕರೆಕ್ಟ್ ಆದ ಆನ್ಸರ್. ಕಲರ್ ಚೇಂಜ್ ಮಾಡುವಂಥದ್ದು ಇದು ಬರೆಯೋಕೆ ಸರಿಯಾಗಿ ಆಗ್ತಾ ಇಲ್ಲ ನೋಡಿ. 1976ರಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿಯನ್ನ 42ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಲಾಯಿತು. ಇದರಲ್ಲಿ DPSPಗೆ ಒಟ್ಟು 4 ವಿಧಿಗಳನ್ನು ಸೇರಿಸ್ತಾರೆ. ಒಟ್ಟು 4 ವಿಧಿಗಳನ್ನು ಸೇರಿಸ್ತಾರೆ. ಅವು ಯಾವಪ್ಪ ಅಂತಂದ್ರೆ 39 F. 39 F ಏನ್ ಹೇಳ್ತಂದ್ರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ಒದಗಿಸುವುದು. ಇದು 39 F ಹೇಳುತ್ತೆ. ಅದೇ ರೀತಿ 39 A ಇದನ್ನು ಉಚಿತ ಕಾನೂನು ನೆರವು, ಬಡವರಿಗೆ ಉಚಿತ ಕಾನೂನು ನೆರವುಗಳನ್ನು ಇದು 39 A
42ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ತಿಳಿಸ್ತಾರೆ. ಅದೇ ರೀತಿ 43A ಇದು ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ, ಇದು 3. 4ನೇದು 48A ಇದು ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿಸ್ಕೊಡುತ್ತಾರೆ. ಒಟ್ಟು 42ನೇ ತಿದ್ದುಪಡಿ ಮೂಲಕ DPSPಗೆ 4 ವಿಧಿಗಳನ್ನು ಸೇರಿಸ್ತಾರೆ. ಅವು ಯಾವಂತ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? 4 ಆಪ್ಷನ್ ಕೊಟ್ಟಿದೆ. ಆಪ್ಷನ್ 1 1952ರಿಂದ 57, 2 1977ರಿಂದ 79, 3 1980ರಿಂದ 84, 4 1984ರಿಂದ 89. ಇದರೊಳಗೆ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 2 ಎರಡನೇದು 1979ರಿಂದ 79. ಇದು ಕಾಂಗ್ರೆಸ್ಸೇತರ ಮೊದಲ ಗೌರ್ಮೆಂಟ್. ಇದು ಶ್ರೀ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈ ಅವಧಿಯಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ಓಕೆ, ಆಪ್ಷನ್ ಎ ಅವಧಿ ಪೂರ್ಣಗೊಂಡ ನಂತರ ಮಾತ್ರ. ಅವಧಿ ಪೂರ್ಣಗೊಂಡ ನಂತರ. ಆಪ್ಷನ್ 2 ಸಾರ್ವಜನಿಕರ ಕೇಳಿದಾಗ ಮಾತ್ರ. ಆಪ್ಷನ್ 3 ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಮತ್ತು ನಂತರ ನಿಗದಿತ ಅವಧಿಯಲ್ಲಿ. ಆಪ್ಷನ್ 4 ಮೇಲ್ನೇ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಅವಧಿ ಪೂರ್ಣಗೊಂಡ ನಂತರ ಅವರು ಆಪ್ಷನ್ ಏನ್ ನೋಡ್ಬೇಕಾದ್ರೆ ಅವಧಿ ಪೂರ್ಣಗೊಂಡ ನಂತರ ಅವರು ಸಲ್ಲಿಸಬಹುದು ಬೇಕಾಗ್ಬಿಡು, ಅದೇನಿಲ್ಲ, ತಪ್ಪು. ಸಾರ್ವಜನಿಕರು ಕೇಳಿದಾಗ ಎಲ್ಲ ಮಾಡಕ್ಕಾಗಲ್ಲ, ಆಸ್ತಿ ಹೊಣೆಗಾರಿಕೆಯನ್ನು ಘೋಷಣೆ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವಪ್ಪ ಅಂತಂದ್ರೆ ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಮತ್ತು ನಂತರ ನಿಗದಿತ ಅವಧಿಯಲ್ಲಿ ತಮ್ಮ ಆಸ್ತಿಗಳನ್ನು ಘೋಷಣೆ ಮಾಡಬಹುದು. ಆಪ್ಷನ್ 3 ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದಲ್ಲಿ ಪ್ರಮುಖ ಪಾತ್ರವೇನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು, ರಾಜ್ಯವನ್ನು ಹೊಣೆಗಾರನಾಗಿಸುವುದು, ವಿತರಣಾ ಸೇವೆಯಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಬದಲಾಯಿಸುವುದು. ಆಪ್ಷನ್ 4 ಶಾಸಕಾಂಗಗಳಿಂದ ಸ್ವತಂತ್ರವಾದ ಆರ್ಥಿಕ ನೀತಿಯನ್ನು ರೂಪಿಸುವುದು. ಇದಕ್ಕೆ ಕರೆಕ್ಟ್ ಆನ್ಸರ್ ರಾಜ್ಯವನ್ನು ಹೊಣೆಗಾರನಾಗಿಸುವುದು. ಆಪ್ಷನ್ 2. ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜವು ಸರ್ಕಾರ ಮತ್ತು ನಾಗರಿಕರ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸುವುದು ಮತ್ತು ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರವನ್ನು ಆಗಿರ್ಬೋದು ಎಲ್ಲವನ್ನು ಪ್ರಶ್ನಿಸುವುದು, ಪಾರದರ್ಶಕತೆಯನ್ನು ಉತ್ತೇಜಿಸುತ್ತದೆ. ಇದು ಅದಕ್ಕೋಸ್ಕರ ಜನರ ಅಗತ್ಯಗಳಿಗೆ ಸ್ಪಂದಿಸುವಂತೆ ರಾಜ್ಯವು ಅಥವಾ ಸರ್ಕಾರವು ಜನರಿಗೆ ಸ್ಪಂದಿಸುವಂತೆ ತಮ್ಮ ಕಾರ್ಯಗಳಿಗೆ ಹೊಣೆಗಾರನಾಗಿಸುವುದು ಇದು. ಆದ್ರೆ ಇತರೆ ಹೇಳಿಕೆಗಳನ್ನು ನೋಡ್ಬೇಕಾದ್ರೆ ಇದು ನೋಡ್ಬೇಕು, ಕೆ ಇ ಒಳಗೆ ಯಾವ್ದು ಕೊಡ್ತಾನೆ ಅದರ ಮೇಲೆ ಡಿಪೆಂಡ್. ಇದೊಂದು ಕ್ವಶನ್ ನೋಡ್ತಾ ಇರಿ. ನೆಕ್ಸ್ಟ್ ಕ್ವಶನ್. ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಗ್ರಾಮ ಸಭೆಯನ್ನು ಸಂವಿಧಾನದಲ್ಲಿ ಯಾವ ರೀತಿ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿದ್ದಾನೆ. ಹಳ್ಳಿಯ ಆಪ್ಷನ್ ಎ ಹಳ್ಳಿಯ ಎಲ್ಲಾ ಜನರನ್ನು ಒಳಗೊಂಡಿರುವ ಮಂಡಳಿ. ಅಂದ್ರೆ ಗ್ರಾಮ ಸಭೆ ನಡೀತಲ್ಲ, ಅದ್ರೊಳಗೆ ಯಾರ್ಯಾರು ಭಾಗವಹಿಸುತ್ತಾರೆ ಅಂತ ಕ್ವಶನ್. ಆಪ್ಷನ್ 2 ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರು ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. 3 ಗ್ರಾಮ ಪಂಚಾಯತಿಯಲ್ಲಿರುವ ಜನವಸತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡಿರುವ ಒಂದು ಮಂಡಳಿ. ಮೇಲಿನ ಎಲ್ಲವೂ. ಇದರೊಳಗೆ ಆಪ್ಷನ್ 2 ನೋಡಿ, ಗ್ರಾಮ ಮಟ್ಟದಲ್ಲಿ
ಇದರಲ್ಲಿನ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರು ಪಟ್ಟಿಯಲ್ಲಿ ಅಂದರೆ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ಇದು ಗ್ರಾಮ ಸಭೆಗೆ ಸರಿಯಾದ ವಿವರಣೆ ವಾಕ್ಯವಾಗಿದೆ. ಆಪ್ಷನ್ 2 ಕರೆಕ್ಟ್. ಇದು ಗ್ರಾಮ ಸಭೆ 243 ಎ ಇದು ವ್ಯಾಖ್ಯಾನಿಸುತ್ತದೆ. 53 ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರು? ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾನೆ. 1 ತಾಲೂಕು ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಪ್ಷನ್ 2. ಆಪ್ಷನ್ 3 ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು ಅಂದರೆ ಎಮ್ಎಲ್ಎ. ಅದೇ ರೀತಿ ಮೇಲ್ನೆ ಯಾವುದೂ ಅಲ್ಲ. ಇದು ಆಪ್ಷನ್ 1 ತಾಲೂಕು ಪಂಚಾಯತ್ ಅಧ್ಯಕ್ಷರು. ಇವರು ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ಕರೆಕ್ಟ್ ಆದ ಆನ್ಸರ್. ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನೆಕ್ಸ್ಟ್ ಕ್ವಶನ್. ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜ ಪ್ರಮುಖ ಪಾತ್ರ. ಇದು ರಿಪೀಟ್ ಆಗಿದೆ, ಈ ಕ್ವಶನ್ ರಿಪೀಟ್ ಆಗಿದೆ. ಓಕೆ ಥ್ಯಾಂಕ್ಸ್. ಇನ್ನು ಮುಂದೆ ಈ ಯೂಟ್ಯೂಬ್ ಚಾನಲ್ದಲ್ಲಿ ಐಸಿ ವಿತ್ ಆರ್ಸಿ ಯೂಟ್ಯೂಬ್ ಚಾನಲ್ದಲ್ಲಿ ಇನ್ನು ಮುಂದೆ ಪ್ರತಿ ದಿನವೂ ಐಸಿಗೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಲಾಗುತ್ತದೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.